ಮತ್ತು ಕನಸಿನ ಕೂಸು ಈ ಸಂಸ್ಥೆಯ ಅಮೃತ ಅವರ ಅಧ್ಯಕ್ಷರ ತೆಗಿಯುವಂತ ಮೇಡಮ್ ನಾಗಮ್ಮ ಮೇಡಮ್ ಅವರು, ನಾಗರತ್ನ ಮೇಡಮ್ ಅವರು ನಮ್ಮ ಪಕ್ಕದ ಚಂದಪವಾಡಿಯ ಕ್ಲಸ್ಟರ್ ನ CRP ಆಗಿದ್ದಾರೆ. ಅವ್ರ ಕಡೆಯಿಂದ ನಮ್ಮ ಮಕ್ಕಳಿಗೆ ಏನೋ ಕೊಡ್ಬೇಕು, ಟ್ಯಾಕ್ಸ್ ಕೊಡ್ಬೇಕು ಅಂತ ಒಂದು ಮಾಡ್ಕೊಳ್ತಿಲ್ಲ. ಹೃದಯದಿಂದ ಒಪ್ಪಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೆ ಎಲ್ಲರಿಗೂ ಕೂಡ ಆ ಟ್ರ್ಯಾಕ್ ಸೂಟ್ ಮೇಲೆ ಕಾಗಲವಾಡಿ ಮೂಳೆ ಅಂತ ಬರ್ಬೋದು. ನಾವು ಮಕ್ಕಳು ಕೊಟ್ಟಾಗ ಇವರು ಕಾಗಲವಾಡಿ ಮಕ್ಕಳು ಅನ್ನೋದು ಗೊತ್ತಾಗುತ್ತೆ ಅಂತ ಶಾಲೆ ಮಕ್ಕಳು ಅಂತ ಹೋಗೋದು ಅಂತ ಹೇಳಿ ಅದಕ್ಕೆ ಇದಕ್ಕೆ ಟ್ರ್ಯಾಕ್ ಸೂಟ್ ಮಾಡ್ಬೇಕು ಅಂತ ಮಾಡಿ ನಾವು ಈಗ ಟ್ರ್ಯಾಕ್ ಸೂಟ್ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಪೇರೆಂಟ್ಸ್ ಹೇಳಿ ನೀವು ಕೂಡ ಮಕ್ಕಳಿಗೆ ಕಳಿಸಿದರೆ ಆಗಿ ಇವತ್ತು ಮೇಡಮ್ ಅವರು ಟ್ರ್ಯಾಕ್ ಸೂಟ್ ವಿಧಾನ ಮಾಡ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಶಿಸ್ತು ಶಾಲೆನಲ್ಲಿ ಹೋಗ್ಬೇಕು ಅಂದ್ರೆ ಟ್ರ್ಯಾಕ್ ಸೂಟ್ ಇರ್ಬೇಕು. ಹಾಗೆ ನೆಕ್ಸ್ಟ್ ಕೈ ಬೆಲ್ಟು ಮತ್ತೆ ಐಡಿ ಕಾರ್ಡ್ ಮಾಡ್ಬೇಕಾಗ್ತದೆ. ಇನ್ನೂ ನಿಮ್ ಮಕ್ಕಳು ಚೆನ್ನಾಗಿ ಕಾಣ್ತಾರೆ, ಶಿಸ್ತಾಗಿರ್ತಾರೆ, ಎಲ್ಲರೂ ಸಮಾನವಾಗಿ ಇರ್ತಾರೆ ಮಾಡೋದು. ಸಾಮೂಹಿಕವಾಗಿ ಐಡಿ ಕಾರ್ಡ್ ಆಗಿರ್ಬೋದು, ಇನ್ನೇನೋ ಮತ್ತೆ ನಾವು ಮಾಡೋದು ಕೂಡ ಅದೆಲ್ಲ ಶಾಲೆ ಈ ಬಾಲ್ಯದಲ್ಲಿ ಚೆನ್ನಾಗಿ ಅಂದ್ರೆ ಅವ್ರು ಬೆಳೀತಾ ಅವ್ರ ಜೀವನ ಒಳ್ಳೆ ಶಿಸ್ತವಾಗಿರುತ್ತೆ, ಒಳ್ಳೆ ಜೀವನ ಚೆನ್ನಾಗಿ ಸಿಕ್ಕೋಬಹುದು. ಈಗಲಿಂದ ಮಕ್ಕಳು ಶಾಲೆಯಲ್ಲಿ ಶಿಸ್ತರ ಉದ್ದೇಶದಿಂದ ಮಾಡ್ತಾ ಇದೀವಿ. ಹಾಗಾಗಿ ನಿಮ್ಗೆಲ್ರಿಗೂ ಪೇರೆಂಟ್ಸ್ಗಳಿಗಾಗಿರ್ಬೋದು ಮತ್ತೆ ಊರ ಗ್ರಾಮಸ್ಥರಾಗಿರ್ಬೋದು ನಿಮ್ಗೆಲ್ರಿಗೂ ನಾನು ಒಂದು ಸಲ್ಲಿಸಿ ಮಕ್ಕಳಿಗೆ ಏನು ಇಲ್ಲ, ಇತ್ತೀಚೆಗೆ ಸ್ಟಾರ್ಟ್ ಆಗಿ ಕೇವಲ 1 ತಿಂಗಳಾಗಿದೆ ಫಸ್ಟ್ ಓಪನ್ ಅಲ್ಲಿ. ನಾವು ಕೈ ಜೋಡಿಸಿ ನಮ್ಮ ಗವರ್ಮೆಂಟ್ ಶಾಲೆಗಳಿಗೆ ಸರ್ಕಾರ ಉಳಿಸಕ್ ಆಗಲ್ಲ. ಯಾಕೆಂದ್ರೆ ಸರ್ಕಾರ ಒಂದು ಇಲಾಖೆನ ನೋಡ್ತಾ ಇಲ್ಲ, ಅದ್ರ ಕೈಯಲ್ಲಿ 35 ಇಲಾಖೆ ಅದನ್ನು ನಿಭಾಯಿಸ್ಬೇಕು ಅಂದ್ರೆ ಅಷ್ಟು ಎಲ್ಲ ಅನಿಸ್ತಿದೆ ಅಂತ. ಆದ್ರೆ ಬಜೆಟ್ ಮಾಡಿದಾಗ ಗೊತ್ತಾಗುತ್ತೆ, ಒಂದೊಂದು ಸೇರಿಸಿ ಕೊಡೋ ಕಷ್ಟ ಇದೆ. ಹಾಗೆ ಮಧ್ಯದಲ್ಲಿ ಸೋರಿಕೆಗಳಾಗುತ್ತೆ. ಸೊ ಹಾಗೆ ಕೈ ತಲುಪುವಷ್ಟರಲ್ಲಿ ಅದು ಬಕೆಟ್ ನೀರ್ ಏನಾಗಿರುತ್ತೆ ಒಂದು ದೊಡ್ಡ ಆಗಿರುತ್ತೆ. ಸೊ ನಾವು ಕೈ ಜೋಡಿಸೋದ್ರಿಂದ ಒಂದು ಶಾಲೆಗಳನ್ನ ಮೇಲೆ ಸಂಸ್ಥೆನ ಸ್ಥಾಪನೆ ಮಾಡ್ಕೊಂಡು ಸೇವೆಯನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾನು ನನ್ನ ಕುಟುಂಬದ ಇಲ್ಲಿ ಕನಸಿನ ಕೂಸು MC ಟ್ರಸ್ಟ್. ಅದು MC ಅಂದ್ರೆ ಏನು ಅಲ್ಲ, ನನ್ನ ತಾಯಿಯ ಚೆನ್ನಂಜಮ್ಮ ಸಿಯಿಂದ ಬಂದು ನಮ್ಮ ಮಗುವಿನ ಹೆಸರು ಚರಂಡಿ ಇಬ್ಬರ ಹೆಸರು. ಇನ್ನೊಬ್ರು ನಮ್ಮ ಭಾವ ಸುದರ್ಶಂಕರ್ ಅಂತ, ನನ್ನ ತಂದೆ ಹೆಸರು ಮಹಾದೇವಯ್ಯ. ಟ್ರಸ್ಟ್ ಅಧ್ಯಕ್ಷರು ಮಮತಾ ಇದ್ದಾರೆ, ಅವ್ರ ನನ್ನ ತಂಗಿ, ಅವಳ ಹೆಸರು ಮಮತಾ. ನಮ್ಮ ದೊಡ್ಡಕ್ಕನ ಹೆಸರು ಮಾದೇವಿ ಅಂತ. ಹಾಗಾಗಿ ನಮ್ಮ ಕುಟುಂಬದ ಎಲ್ಲರ ಹೆಸರು MC ಅಲ್ಲಿದೆ. ಆ ನಿಟ್ಟಿನಲ್ಲಿ ಇಲ್ಲ, ನನ್ನ ಒರಿಜಿನಲ್ ಹೆಸರು ನಾಗರತ್ನ ಅಲ್ಲ, ಹಾಗಾಗಿ MC ಟ್ರಸ್ಟ್ ಬೇರೆ ಏನೂ ಅಲ್ಲ. 4 ಇದೆ ಈ ಟ್ರಸ್ಟ್. ಈ ಟ್ರಸ್ಟ್ ಇಲ್ಲಿ ಅಲ್ಲಿರೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಚಿಕ್ಕಬಳ್ಳಾಪುರ ಇರೋದು ಬೆಂಗಳೂರಿಂದ ಆಚೆ, ಆಂಧ್ರ ಭಾಗದಲ್ಲಿ. ಆಂಧ್ರ ಸ್ಟೇಟ್ ಗೊತ್ತಲ್ಲ, ರಾಜ್ಯ. ಸೊ ಕರ್ನಾಟಕ ರಾಜ್ಯ. ಸೊ ಅಲ್ಲಿಂದ ಸೇವೆಯನ್ನ ಮಾಡ್ತಾರೆ. ಸೊ ಕರ್ನಾಟಕ ಎಲ್ಲಾ ಮೂಲೆಗೂ ತಲುಪಬೇಕು ಅನ್ನೋದು ಇದರ ಉದ್ದೇಶ ಇದೆ. ಈಗಿನ ಒಂದು ಕೂಸಿನ ತರ ಹೆಜ್ಜೆ ಇಡ್ತಾರೆ, ಅದಕ್ಕೆ ಕನಸಿನ ಕೂಸು ಅಂತ ಹೆಸರಿಟ್ಟಿರೋದು. ಮುಂದೆ ಅದನ್ನ ಚೇಂಜ್ ಮಾಡ್ತೀವಿ. ಕನಸಿನ ಕೂಸು ಅಂದ್ರೆ ಈಗ ಕೂಸಿನ ತರ ಅದು ಹೆಜ್ಜೆ ಇಡ್ತಾರೆ, ಕನಸುಗಳನ್ನ ಕಟ್ಕೊಂಡು ಹೆಜ್ಜೆಯನ್ನ ಇಡ್ತಾರೆ. ಸೊ ಹಾಗಾಗಿ ಕನಸಿನ ಕೂಸು ಅಂತ ಹೆಸರಿದೆ. ಕರ್ನಾಟಕದ ಎಲ್ಲಾ ಮೂಲೆಗೂ ತಲುಪಬೇಕು ಅನ್ನೋದು ಈ ಟ್ರಸ್ಟ್ ನ ಉದ್ದೇಶ. 4 ಗುರಿಗಳನ್ನ ಹೊಂದಿದೆ. ಮೊದಲನೇದು ಬಂದು ಶಿಕ್ಷಣ ಒಂದು ಕೊಟ್ರೆ ಸಮಾಜ ಉತ್ತಮ ಆಗುತ್ತೆ ಅನ್ನೋದು. ಗುಣಮಟ್ಟದ ಶಿಕ್ಷಣ, ಅದಕ್ಕೆ ಏನೆಲ್ಲ ಸೌಲಭ್ಯ ಕೊಟ್ಬಿಟ್ಟು ಅದನ್ನ ಕೊಟ್ರೆ ಮಾತ್ರ ಅದು ಬೀಳೆ ಇರುತ್ತೆ. ನಾವು ಆಗುವಾಗ ಇರ್ಲಿಲ್ಲ ಇವೆಲ್ಲ. ಯೂನಿಫಾರ್ಮ್ ಇಲ್ಲ, ಶೂ ಇಲ್ಲ, ಬುಕ್ಗಳಿಲ್ಲ, ನಾವೆಲ್ಲ ಕೊಂಡ್ಕೊಂಡಿದೀವಿ. 1 ರೂಪಾಯಿ 2 ರೂಪಾಯಿ ಇಲ್ಲಿ ಉರಿಟ್ ಕೊಡ್ತಿದ್ರು. ವಾರಕ್ಕೊಂದ್ಸಲ ನಮ್ಗೆ ಗೋಧಿದು ಉಪ್ಪಿಟ್ಟು ಕೊಡ್ತಿದ್ರು.
ಅಂತವನ್ನ ತಿಳ್ಕೊಂಡು ಬೆಳೆದಿರೋಂಥವ್ರು ಕಷ್ಟ ಏನು ಅಂತ ನಮ್ಗೆ ಗೊತ್ತಿದೆ. ಅದ್ರಲ್ಲೂ ಗ್ರಾಮೀಣ ಶಾಲೆಗಳಿದಾವಲ್ಲ, ಗ್ರಾಮೀಣ ಭಾಗದ ಏನಿದ್ದಾರೆ ಇಲ್ಲೆಲ್ಲ ಪಡ್ಕೊಳ್ಳೋ ಅಂದ್ರೆ ಸೌಲಭ್ಯಗಳನ್ನ ಅವರೇ ಪೂರೈಸ್ಕೊಡೋ ಶಕ್ತಿ ಇಲ್ಲ. ಹಾಗಾಗಿ ಒಂದು ಕೈ ಜೋಡಿಸೋದ್ರಿಂದ ಇದೆಲ್ಲ ಈಡೇರುತ್ತೆ. ದೇಶ ಶಿಕ್ಷಣದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನಾಳಿನ ಪ್ರಜೆಗಳು. ನಾವೆಲ್ಲ ವಯಸ್ಸಾಗಿರೋರು, ಇಂದಿನ ಮುದುಕ ಅಲ್ವಾ? ಇಂದಿನ ಯುವಕರೆಲ್ಲ ಮುಂದಿನ ಮುದುಕ, ನಾವೆಲ್ಲ ವಯಸ್ಸಾಗಿ ನಮ್ಮ ಸ್ಥಾನಕ್ಕೆ ಬರೋದು, ದೇಶವನ್ನ ಕಟ್ಟೋ ಶಿಕ್ಷಣ ಸಿಗ್ಬೇಕು, ಎಲ್ಲ ಸೌಲಭ್ಯಗಳು ಸಿಗ್ಬೇಕು. ಆಲ್ರೆಡಿ ಗೌರ್ಮೆಂಟ್ ಅಷ್ಟೇ ಕಷ್ಟ ಕೊಟ್ಟದ್ದು, ನೀವು ಅಷ್ಟೇ ಅಷ್ಟು ಮಾಡಿದ್ರೆ ನಮ್ಮ ಮೇಡಮ್ ಅವರು ಅಷ್ಟೇ ಜೀವನ ಕಷ್ಟ ಇತ್ತು. ಈಗ ದುಡ್ಡು ಅನ್ನೋದು ಬೇಕಾಗಿಲ್ಲ, ಈಗೇನು ಸರ್ಕಾರನೇ ಎಲ್ಲ ಕೊಡ್ತಾ ಇದೆ, ಫ್ರೀ ಕೊಡ್ತಾರೆ. ಅಂದ್ರೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೊಂದು ಕೇಳ್ತಾ ಇದೆ. ಆರೋಗ್ಯ ಮತ್ತೆ ಈ ಶಿಕ್ಷಣ ಐತಲ್ಲ, ಆರೋಗ್ಯ ಕಡೆ ಗಮನ ಕೊಡ್ಬೇಕು. ಈಗ ಮಕ್ಕಳಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿ ಅಥವಾ ಇಲ್ಲ ಸ್ನಾನ ಮಾಡ್ಸಕ್ಕಂತ ಮುಖ ತೊಳೆದು ನೀಟಾಗಿ ಬಟ್ಟೆ ಹಾಕೊಂಡು ಹೋಗಿ, ಆ ಬಟ್ಟೆ ನಾವು ಕೊಟ್ಟಿದೀವಿ 2 ಸೆಟ್ ವಾಶ್ ಮಾಡಿ ಐರನ್ ಮಾಡ್ಕೊಡಿ. ಹಂಗೆ ಮಹಿಳಾ ಸಬಲೀಕರಣ ಮಾಡ್ತಾ ಇದ್ರಿ ಮೇಡಮ್. ಅಂದ್ರೆ ಕೌಶಲ್ಯ ಅಭಿವೃದ್ಧಿ, ಹೊಲಿಗೆ ಟ್ರೈನಿಂಗ್ ಅಥವಾ ಹೂ ಕಟ್ಟೋದು ಅಥವಾ ಇನ್ನು ಬೇರೆ ಬೇರೆ ಟ್ರೈನಿಂಗ್ ಗಳ ಅವಶ್ಯಕತೆ ಇತ್ತು ಅನ್ನೋ ಪ್ರಕಾರ ನಾವು ಮೇಡಮ್ ಕೇಳಿ ನಾವು ಕೊಡ್ತೀವಿ. ಎಲ್ಲಾರು ಟ್ರೈನಿಂಗ್ ಮಾಡುವಾಗ ನಿಮ್ಗೆ ಹೇಳ್ತಾರೆ, ನಮ್ಗೆ ಕಳಿಸ್ಕೊಡ್ತಾರೆ. ಈಗ ಗ್ರೂಪ್ ಮಾಡ್ತಾರೆ, ಅವ್ರು ನಮ್ಮ ಹೇಳ್ತಾರೆ. ನಾವು ನಿಮ್ಗೆ ಹೇಳ್ತೀವಿ, ನೀವು ಹೋಗಿ ಇಷ್ಟ ಇರೋರು ಹೋಗಿ, ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಮತ್ತೆ ಪರಿಸರ, ನೀವು ಒಬ್ರು ಪರಿಸರವನ್ನ ಸಂರಕ್ಷಣೆ ಮಾಡಿ ಅಂತ ಅವ್ರು ಹೇಳ್ಬೇಕಾಗಿಲ್ಲ, ಅವ್ರು ಹೇಳ್ತಾರೆ. ನೀವು ನಿಮ್ ಮನೆ ಊರಿಗೆ ಒಂದು ವನ, ನಿಮ್ ಮನೆಯಲ್ಲಿ ಒಂದೊಂದು ಯಾವ್ದಾದ್ರು ಒಂದು ಮರ ನೆಟ್ಸೋದು, ಇಡೀ ಊರೆಲ್ಲ ವನ ಆಗುತ್ತೆ. ಈಗ ನಮ್ಮಲ್ಲಿ ಪರಿಸರ ಪ್ರೇಮಿ ಸುಂದರರಾಜ್ ಅವರಿದ್ದಾರೆ. ಸುಂದರರಾಜ್ ಅವ್ರು ನಿಜವಾಗ್ಲೂ ನೆನ್ಸ್ಕೋಬೇಕು. ಸಾವಿರಾರು ಗಿಡಗಳನ್ನ ಕೊಟ್ಟಿದ್ದಾರೆ, ಈಗ ಲಕ್ಷಾಂತರ ಗಿಡಗಳು ಇಡೀ ನಮ್ಮ ತಾಲೂಕು ಪೂರ್ತಿ. ಗುಂಡ್ಲುಪೇಟೆ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಕೊಳಗಾಲ ಕೊಟ್ಟಿದ್ದಾರೆ, ಲಕ್ಷ ಗಿಡಗಳೆಲ್ಲ ಕೊಟ್ಟಿದ್ದಾರೆ ನಮ್ಗೆ. ಯಾಕಂದ್ರೆ ನಮ್ಮ ಶಾಲೆಗೂ ಕೂಡ ನೋಡಿ ಈಗ ಇದೆಲ್ಲ ಗಿಡಗಳು ಕೊಟ್ಟದ್ದು ನಮ್ಗೆ ನೆಟ್ಟಿದೀವಿ. ತುಂಬಾ ಪರಿಸರ ಇಂಪ್ಲಿಮೆಂಟ್ ಮಾಡಿದೀವಿ ನಾವು. ಬಂದ್ಮೇಲೆ ಅವ್ರು ಇದೆಲ್ಲ ಮಾಡಿದಾಗ ಕೊಟ್ಟು, ಹಾಗೆ ಪರಿಸರ ರಕ್ಷಣೆ ಅವ್ರು ಬರ್ತಾರೆ. ಸಹಕಾರ ಬೇಕು ಅಂದ್ರೆ ನಾನು ಕಾಂಟ್ಯಾಕ್ಟ್ ನೀವು ಇದ್ ಮಾಡ್ಬೋದು, ಅವ್ರನ್ನ ಬಳಸ್ಕೋಬಹುದು. ಅವ್ರ ಏನು ದೀಕ್ಷೆ ಪಟ್ಟಿಲ್ಲ, ಯಾರ ಎನಿಸ್ಕೊಳ್ಳೋದು. ಸ್ವತಂತ್ರವಾಗಿ ಲಕ್ಷಾಂತರ ಗಿಡಗಳನ್ನ ಹಾಕಿ ಬೇರೆಯವ್ರ ಜೀವನ ಮಾಡ್ತಾ ಇದ್ದಾರೆ. ಸುಂದರರಾಜ ಹಂಗೆ ನೀವು ತಾಯಂದಿರು ಯಜಮಾನ್ರ, ನೀವು ಅಷ್ಟೇ ಮನೆಯಲ್ಲಿ ಮಕ್ಳು ಬಂದಾಗ ಇವಾಗ ಬೆಳಿಗ್ಗೆ ಬರ್ತಾರಲ್ವಾ, ಬೆಳಿಗ್ಗೆ ಬರ್ಬೇಕಾದ್ರೆ ನೀಟಾಗಿ ಬೆಳೆಸ್ಬಿಟ್ಟು ನೀವು ಕೂಲಿಗೆ ಹೋದ್ರೆ ಇರೋದ್ ಕೇಳ್ತೀವಿ. ಕೂಲಿ ಮಾಡಿ ಜೀವನ ಮಾಡ್ಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಏನ್ ಮಾಡ್ತು ಕೂಲಿ ಮಾಡಿ ನಾವು ಬಂದಿರೋದು, ನಮ್ ತಂದೆ ತಾಯಿಗಳು ಕೂಲಿ ಮಾಡಿ ನಮ್ಗೆ ಕಳಿಸಿರೋದು. ನೀವು ಕೂಲಿ ಮಾಡೋದು ಕೂಡ ಮಕ್ಕಳನ್ನ ಶಿಸ್ತಾಗಿ ಬೆಳಿಗ್ಗೆ ಸಂಜೆ ಬಂದಾಗ ಏನ್ ಬರೆಸ್ತರು, ಏನ್ ಓದಿಸ್ತರು, ಇಲ್ಲ ತುತ್ಕತ್ತಾಗಿ ಓದುವಂತ ಒಂದು ಗಮನ ಕೊಟ್ಟು ಕೇಳಿ ಅಂತ ಮೇಡಮ್ ಅವ್ರಿಗೆ ಮೀಟಿಂಗ್ ಇದಾರಪ್ಪ, ಇದು ಇರೋರು ಅವ್ರು ಹೋಗೋದು. ಹಾಗಾಗಿ ದಯಮಾಡಿ ನೀವೆಲ್ಲರೂ ಬಟ್ಟೆನ ಕೊಡ್ತಾರೆ. ಯಾಕಂದ್ರೆ ದುಡ್ಡು ಬಳಸೋದಿಗೆ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಾರೆ, ಇನ್ನೊಂದ್ಸಟ್ಟು ಕೊಡ್ತಾರೆ. ಅದನ್ನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಅವ್ರಿಗೆ ನಮ್ಮ ಶಾಲೆ ಪರವಾಗಿ, ನಮ್ಮ STM ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮೇಡಮ್ ಥ್ಯಾಂಕ್ಸ್, ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದಕ್ಕೆ. ಎಲ್ಲರಿಗೂ